ಅಲ್ಲ ಬಂದಿದ್ದಾರೆ, ಸೆಂಟ್ರಲ್ ಟೀಮ್ ಬಂದಿದ್ದಾರೆ. ನಾನು ಹೇಳಿದ್ದಲ್ಲಿ 7 ರಿಂದ 9 ನಿನ್ನೆ ಇವತ್ತು ನಾಳೆ 3 ದಿನ ಇದ್ದು ಎಲ್ಲ ಏನು ಸ್ಥಳಗಳಿದಾವೆ ಆ ಸ್ಥಳಗಳನ್ನ ಪರಿಶೀಲನೆ ಮಾಡ್ತಾರೆ, ವೀಕ್ಷಣೆ ಮಾಡಿ ವಾಪಸ್ ಡೆಲ್ಲಿ ಹೋಗಿ ಅವರು ಏನು ನಿವೇಶನಗಳಿದಾವೆ, ಅವು ಜಾಗಗಳಿದಾವೆ, ಆ ಜಾಗಗಳು ಸೂಕ್ತವಾಗಿದಾವಲ್ಲ ಅಂತೇಳಿ ಅದನ್ನ ರಿಪೋರ್ಟ್ ಕೊಡ್ತಾರೆ. ಅವ್ರು ಕೊಟ್ಟಾದ್ಮೇಲೆ ಮುಂದೆ ನಾವು DPR ಅನ್ನು ರೆಡಿ ಮಾಡ್ಬೇಕಾಗ್ತದೆ, ವಿಸಿಬಿಲಿಟಿ ಸ್ಟಡೀಸ್ಗೆ. ಹಾಗೆ ಯಾವ್ದು ದೊಡ್ಡ ಕಂಪನೀಸ್, ಯಾರೇ ಜೋವರ್ ಏರ್ಪೋರ್ಟ್ ಮಾಡಿದ್ದಾರೆ, ಯಾರು ನವಿ ಮುಂಬೈ ಏರ್ಪೋರ್ಟ್ ಮಾಡಿದ್ದಾರೆ, ಕಾರ್ಗೋ ಲೋಡು, ಅನೇಕ ಮಾನದಂಡಗಳು ಎಲ್ಲ ಕೂಡಿ ಇವತ್ತು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅಂತಿಮ ನಿರ್ಧಾರ ತೆಗೆದುಕೊಳ್ತೀವಿ. ಬಿಡದಿ ಈಗ ನಾವು ಬಿಡದಿ ಸ್ಪಾಟ್ ನಲ್ಲಿ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದಂಥದ್ದು ಒಂದು ಜಾಗ ತೋರಿಸಿದ್ದು ಕನಕಪುರ ರೋಡ್ಗೆ. ಬಿಡದಿನಲ್ಲಿ ಸೈಟ್ ನಲ್ಲಿ DK ಶಿವಕುಮಾರ್ ಅವರು ಅದನ್ನ ಗ್ರೇಟರ್ ಬಿಡದಿ ಒಂದೇನೋ ಅಲ್ಲಿ ಲೇಔಟ್ ಅನ್ನ ಮಾಡ್ತಾ ಇದ್ದಾರೆ. ನಾವು ಬಿಡದಿನೂ ಅಲ್ಲ, ಇದು ಹಾರೋಹಳ್ಳಿನೂ ಅಲ್ಲ. ಹಾರೋಹಳ್ಳಿಗೆ ಅಂಟ್ಕೊಂಡು ಕನಕಪುರ ರಸ್ತೆಗೆ ಇರುವಂತ ಈ 2 ನಿವೇಶನಗಳಿದಾವೆ, 2 ಜಾಗಗಳಿದಾವೆ. ಒಂದು ನೆಲಮಂಗಲ ಟು ಅಲ್ಲಿ ನಿಮ್ಮ ಕುಣಿಗಲ್ ರಸ್ತೆಗೆ ಇರುವಂತದ್ದು ಇದೆ. ಇವೆಲ್ಲವೂ ಕೂಡ 2 ಕೂಡ 50 ಕಿಲೋಮೀಟರ್, ವಿಧಾನಸೌಧದಿಂದ 50 ಕಿಲೋಮೀಟರ್ ಒಳಗಡೆ ಇದಾವೆ. ಕಟ್ಸಿ